ನಮಸ್ಕಾರ. ಯುಎಸ್ಎ ವಿರುದ್ಧ ಪಂದ್ಯ ಗೆದ್ದ ಬಳಿಕ ನಡು ಮೈದಾನದಲ್ಲಿ ರೋಹಿತ್ರ ಕಾಲಿಗೆ ಬಿದ್ದರು ಸೂರ್ಯಕುಮಾರ್ ಯಾದವ್. ನಂತರ ಗೆದ್ದರು ಎಲ್ಲರ ಹೃದಯ. ಬಳಿಕ ರೋಹಿತ್ ನೀಡಿದರು ಎಲ್ಲರೂ ಮೆಚ್ಚುವ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಇವರಿಬ್ಬರಲ್ಲಿ T20 ಕ್ರಿಕೆಟ್ ನ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ನಿನ್ನೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಆ ದೃಶ್ಯ ನೋಡಲು ಸಿಕ್ಕಿತೆಂದರೆ ಕೇವಲ ಕ್ರಿಕೆಟ್ ಅಭಿಮಾನಿಗಳಲ್ಲ, ಬದಲಾಗಿ 140 ಕೋಟಿ ಭಾರತೀಯರ ಹೃದಯ ತುಂಬಿ ಬಂದಿದೆ. T20 ವಿಶ್ವಕಪ್ನ ಗ್ರೂಪ್ ಎ ನ ಈ ಪಂದ್ಯದಲ್ಲಿ ಯುಎಸ್ಎ ದವಡೆಯಿಂದ ಭಾರತ ಈ ಪಂದ್ಯವನ್ನ ಗೆದ್ದುಕೊಳ್ತು ಮತ್ತು 29 ರನ್ಗಳ ಈ ಭರ್ಜರಿ ಗೆಲುವಿನೊಂದಿಗೆ ವಾಂಖೆಡೆಯಲ್ಲಿ ಹಬ್ಬದ ವಾತಾವರಣವೂ ಕೂಡ ನಿರ್ಮಾಣವಾಯಿತು. ಆದ್ರೆ ಪಂದ್ಯ ಗೆದ್ದ ಬಳಿಕ ಮೈನವಿರೇಳಿಸೋ ಆ ಒಂದು ಘಟನೆ ನಡೆಯಿತು. ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಅಜಯ್ 84 ರನ್ಗಳ ಮ್ಯಾಜಿಕಲ್ ಇನ್ನಿಂಗ್ಸ್ ಆಡಿದ ಸೂರ್ಯಕುಮಾರ್ ಯಾದವ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ನೀಡಲು ಕರೆಯಲಾಯಿತು. ಈ ವೇಳೆ ಅವರು ಮಾಡಿದ ಆ ಒಂದು ಕೆಲಸ ಇದೀಗ ಪೂರ್ಣ ಜಗತ್ತನ್ನೇ ಸ್ತಬ್ಧಗೊಳಿಸುತ್ತಿದೆ. ಸ್ನೇಹಿತರೆ, ಸೂರ್ಯಕುಮಾರ್ ಯಾದವ್ ಪ್ರಶಸ್ತಿ ಪಡೆದುಕೊಂಡು ನೇರವಾಗಿ ಭಾರತದ ಮಾಜಿ ಕ್ಯಾಪ್ಟನ್ ಹಾಗೂ 2026ರ T20 ವಿಶ್ವಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆದಂತ ಹಿಟ್ ಮ್ಯಾನ್ ರೋಹಿತ್ ಶರ್ಮಾರ ಬಳಿ ತೆರಳಿ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ. ಸೂರ್ಯರ ಈ ಗೆಸ್ಚರ್ ಇದೀಗ ಎಲ್ಲರ ಮನ ಗೆದ್ದಿದೆ ಮತ್ತು ಸ್ಟೇಡಿಯಂನಲ್ಲಿ ಸೂರ್ಯ ಎಂಬ ರಣ ಘೋಷಣೆ ಮೂಡಿತ್ತು. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿಲ್ಲ. ತಂಡ ಬ್ಯಾಟಿಂಗ್ ಮಾಡುವ ವೇಳೆ 76 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಡೀಪ್ ಟ್ರಬಲ್ ನಲ್ಲಿ ಇರುತ್ತೆ. ಆ ಹಂತದಲ್ಲಿ ಸೂರ್ಯಕುಮಾರ್ ಯಾದವ್ ತೋರಿದ ಆ ಮೆಚ್ಯೂರ್ಡ್ ಇನ್ನಿಂಗ್ಸ್ ಈಗ ಭಾರತ ಗೆಲ್ಲಲು ಹೆಲ್ಪ್ ಮಾಡಿದೆ ಅಂತಾನೆ ಹೇಳಬಹುದು. 84 ರನ್ಗಳ ಈ ಅಮೂಲ್ಯ ರನ್ಗಳು ಭಾರತವನ್ನ ಒಂದೊಳ್ಳೆ ರೆಸ್ಪೆಕ್ಟಬಲ್ ಟೋಟಕಲ್ಲಿ ಹಾಕುವಲ್ಲಿ ಹೆಲ್ಪ್ ಮಾಡಿದ್ದಾರೆ. ಈ ಮುಖೇನವಾಗಿ ಸೂರ್ಯಕುಮಾರ್ ಯಾದವ್ ನಾಯಕ ವಿನಾಯಕ ಆಗಿ ಇಂದು ಭಾರತ ತಂಡಕ್ಕೆ ಸಹಾಯ ಮಾಡಿದ್ದಾರೆ. ಆದ್ರೆ ಪಂದ್ಯ ಗೆದ್ದ ಬಳಿಕ ಸೂರ್ಯ ಮಾಡಿದ ಆ ಒಂದು ಕೆಲಸ ಇಂದು ಎಲ್ಲರನ್ನ ದಂಗಾಗಿಸಿದೆ. ಪಂದ್ಯಶ್ರೇಷ್ಠ ಅವಾರ್ಡ್ ಪಡೆದುಕೊಂಡು ನೇರವಾಗಿ ಬೌಂಡರಿ ಲೈನ್ನಲ್ಲಿ ನಿಂತಿದ್ದ ಹಿಟ್ ಮ್ಯಾನ್ ರೋಹಿತ್ರ ಬಳಿ ತೆರಳಿದ ಸೂರ್ಯಕುಮಾರ್ ಯಾದವ್ ಇಡೀ ಗ್ರೌಂಡ್ ಮುಂದೆ ರೋಹಿತ್ರ ಕಾಲಿಗೆ ನಮಸ್ಕರಿಸಿದರು. ಈ ಕ್ಷಣ ಕಣ್ತುಂಬಿಕೊಂಡ ಫ್ಯಾನ್ಸ್ ಎಮೋಷನಲ್ ಆದರು ಮತ್ತು ರೋಹಿತ್ ಕ್ಷಣದಲ್ಲೇ 2 ಕೈಗಳಿಂದ ಸೂರ್ಯನನ್ನ ಮೇಲೆತ್ತಿ ತಬ್ಬಿಕೊಂಡರು. ಸ್ನೇಹಿತರೆ, ಇದರೊಂದಿಗೆ ಇದು ಭಾರತೀಯ ಕ್ರಿಕೆಟ್ನ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ ಮತ್ತು ಗುರು ಶಿಷ್ಯರ ಸಮ್ಮಿಲನ ಎಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಸೂರ್ಯ, ರೋಹಿತ್ ನನ್ನ ಗಾಡ್ ಫಾದರ್. ನಾನು ಕಳೆದೊಂದು ವರ್ಷದಿಂದ ರನ್ ಇಲ್ಲದೆ ಪರದಾಡ್ತಿದ್ದೆ. ಸೂರ್ಯ ಮುಳುಗಿ ಹೋದ, ಸೂರ್ಯನ ಆಟ ಮುಗಿಯಿತು ಎಂದೆಲ್ಲ ಟೀಕೆಗಳು ಎದುರಿಸುತ್ತಿದ್ದೆ. ಆ ಹಂತದಲ್ಲಿ ರೋಹಿತ್ ನನಗೆ ಅನೇಕ ಟಿಪ್ಸ್ ಗಳನ್ನ ನೀಡಿದ್ದಾರೆ. ಅವರು ನನ್ನ ಕ್ರಿಕೆಟ್ ಬದುಕಿನ ರಿಯಲ್ ಗುರು ಎಂದು ಸೂರ್ಯ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಹಿಟ್ ಮ್ಯಾನ್ ರೋಹಿತ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಸೂರ್ಯ ಈ ರೀತಿ ಆಡ್ತಿರೋದು, ತಂಡವನ್ನ ಈ ರೀತಿಯಾಗಿ ಲೀಡ್ ಮಾಡ್ತಿರೋದು ಖುಷಿ ತಂದ್ಕೊಡ್ತಾ ಇದೆ. ಈತ ರಿಯಲ್ ಟ್ಯಾಲೆಂಟ್ ಮತ್ತು ತನ್ನ ನಾಯಕತ್ವದಿಂದಲೇ ಸಂಕಷ್ಟದಿಂದ ತಂಡವನ್ನ ಪಾರ್ ಮಾಡ್ತಾ ಇದ್ದಾನೆ. ಇವರ ಈ ವಿನಮ್ರತೆಯಿಂದ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು, ಇದು ಭಾರತೀಯ ಕಲ್ಚರ್ನ ವಿಕ್ಟರಿ ಎಂದು ತಿಳಿಸಿದ್ದಾರೆ.